ನಮಸ್ಕಾರ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರೂ ಸ್ವಾಗತ ಕನ್ನಡ ಚೆಕ್ ಗ್ರೂಪ್ 54 ಯೂಟ್ಯೂಬ್ ಚಾನಲ್ಗೆ. ಸ್ಪರ್ಧಾ ಮಿತ್ರರೇ, ದಿನಾಂಕ 28/2/2021 ನಡೆದ FTA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಸರಿಯಾದ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಕೊನೆತನಕ ನೋಡಿ ಮತ್ತು ತಮ್ಮ ಎಲ್ಲ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2021 ಇದಕ್ಕೆ ಅನ್ವಯಿಸುವುದಿಲ್ಲ. ಇದರ ಸರಿಯಾದ ಉತ್ತರ ಏನಂತ ನೋಡೋಣ. ಸರಿಯಾದ ಉತ್ತರ ಮೂರನೇದಾಗುತ್ತೆ. 1 ಮತ್ತು 2 ಸರಿ. ಅನಂತರ ಕೆಳಗಿನಲ್ಲಿ ಯಾವ ಮೂಲ ಧಾತು ನಮ್ಮ ಪ್ರಮಾಣದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ಅಂತ ಹೇಳಿದ್ರೆ ಇದು ಎರಡನೇದು ಸರಿಯಾದ ಉತ್ತರ. ನಂತರ 3ನೇ ಪ್ರಶ್ನೆ, ಯಾವ ರಾಜ್ಯವು ನಾನಾ ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ. 3ನೇದು 3 ಆಗಿದೆ. ಅನಂತರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಉತ್ಕರ್ಷ 2022 ಯಾವುದನ್ನು ಉಲ್ಲೇಖಿಸುತ್ತೆ ಅಂತ ಕೇಳಿದ್ರೆ ಇದರಲ್ಲಿ 4 ಆಯ್ಕೆಗಳಿದ್ದು ಇದರ ಸರಿಯಾದ ಉತ್ತರ 3ನೇದಾಗಿದೆ. ನಂತರ 5ನೇ ಪ್ರಶ್ನೆ, ಅಸ್ಪಾರ್ಟಮ್ ಸಕ್ಕರೆಗಿಂತ ಸಿಹಿಯಾದದ್ದು ಯಾವುದು ಅಂತ ಕೇಳಿದ್ರೆ ಅಸ್ಪಾರ್ಟಮ್ ಸಕ್ಕರೆಗಿಂತ ಸಿಹಿಯಾದದ್ದು ಇದು ಅಂತ ಕೇಳಿದ್ರೆ 5ನೇದು ಸರಿಯಾದ ಉತ್ತರ 1ನೇದು. ನಂತರ 6ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ 6ನೇ ಪ್ರಶ್ನೆ ಇದು ಸರಿಯಾದ ಉತ್ತರ. 6ನೇದು 3 ಸಿ ಸರಿಯಾದ ಉತ್ತರ. ಸರಿ, 3ನೇದು PCND ಸರಿಯಾದ ಉತ್ತರ ಆಗುತ್ತೆ. ಅನಂತರ 7ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರ ಆಯ್ಕೆ ಮಾಡಿ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಏನಾಗ್ತದೆ ನೋಡೋಣ. ಇದರ ಸರಿಯಾದ ಉತ್ತರ 1. ನಂತರ ಪಾಲಿಪೆಪ್ಟೈಡ್ಗಳು ಡ್ಯಾಶ್ ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ ಅಂತ ಕೇಳಿದರೆ 8ನೇ ಪ್ರಶ್ನೆ ಸರಿಯಾದ ಉತ್ತರ. 8ನೇ ಪ್ರಶ್ನೆ 4ನೇದು. ನಂತರ ದ್ವಿತೀಯ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 9ನೇದು 1. ನಂತರ 10ನೇ ಪ್ರಶ್ನೆ, ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡಿ ನಿರ್ಮಿಸಲಾಗಿದೆ ಅಂತ ಕೇಳಿದರೆ 10ನೇದು ಸರಿಯಾದ ಉತ್ತರ. 3ನೇದು ಸರಿಯಾದ ಉತ್ತರ. ನಂತರ 11ನೇ ಪ್ರಶ್ನೆ, ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ರೆ ಇದರ ಸರಿಯಾದ ಉತ್ತರ 11ನೇದು. 3ನೇದು ಸರಿಯಾದ ಉತ್ತರ. ನಂತರ 12ನೇ ಪ್ರಶ್ನೆ, ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ. 12ನೇದು ಕೃಷಿ ವಲಯ. ಸರಿ, 12ನೇದು ಸರಿಯಾದ ಉತ್ತರ. ತಪ್ಪಾಗುತ್ತೆ ಇದು. 4ನೇದು ಸರಿಯಾದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯ ಮೌಲ್ಯಗಳಿಗೆ ರೂಪಿಸಲು ಇದು ತೀರ್ಮಾನ ಮಾಡಿದ್ದಾರೆ. ನಂತರ 11ನೇ ಪ್ರಶ್ನೆ, ಕೆಳಗಿನಲ್ಲಿ ಭಾರತದ ಅತಿ ಉದ್ದ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 13ನೇದು. 3ನೇದು ಸರಿಯಾದ ಉತ್ತರ. ನಂತರ 14ನೇ ಪ್ರಶ್ನೆ, ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ ಅಂತ ಕೇಳಿದರೆ 14ನೇ ಪ್ರಶ್ನೆ 3ನೇದು.
ADH. ನಂತರ 15ನೇ ಪ್ರಶ್ನೆ, ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತೇವೆ ಅಂತ ಕೇಳಿದರೆ ಸರಿಯಾದ ಉತ್ತರ 15 ಎರಡನೇದು. ನಂತರ ಇನ್ನು 16ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಡ್ಯಾಶ್ ನನ್ನು ನ್ಯಾಯಾಧೀಶನಾಗಿ ನೇಮಿಸಿದನು ಅಂತ ಕೇಳಿದರೆ ಸರಿಯಾದ ಉತ್ತರ 16ನೇದು ಮೂರನೇದು. ನಂತರ 17ನೇ ಪ್ರಶ್ನೆ, ಜರೋಕ್ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಕೇಳಿದರೆ ಇದು ಸರಿಯಾದ ಉತ್ತರ 17ನೇದು ನಾಲ್ಕನೇದು ಅಕ್ಬರ್. ನಂತರ 18ನೇ ಪ್ರಶ್ನೆ, ಕಬೀರನ ಮರಣದ ತರುವಾಯಿ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತ ಕೇಳಿದರೆ ಇದು 18ನೇ ಸರಿಯಾದ ಉತ್ತರ. ಕಬೀರನ ಗೋರಿ ಕಟ್ಟಿದ್ದು ಮಗರಲ್ಲಿ. ನಂತರ 19ನೇ ಪ್ರಶ್ನೆ, ಭಾರತಕ್ಕೆ ರೋಮಿನಿಂದ ರಫ್ತು ಆಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 19ನೇದು ಮೂರನೇದು ಸರಿಯಾದ ಉತ್ತರ ಆಗುತ್ತೆ. ನಂತರ 20ನೇ ಪ್ರಶ್ನೆ, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯ ಡ್ಯಾಶ್ ರಿಂದ ಉಂಟಾಗುತ್ತದೆ ಅಂತ ಕೇಳಿದರೆ 20ನೇ ಸರಿಯಾದ ಉತ್ತರ ಎರಡನೇದು. ನಂತರ ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತು. ಇದು ಸರಿಯಾದ ಉತ್ತರ 21ನೇದು ಮೂರನೇದು ಸರಿಯಾದ ಉತ್ತರ. ನಂತರ ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 22ನೇದು ಸರಿಯಾದ ಉತ್ತರ ಟೈರೋಸಿನ್. ನಂತರ 23ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ 3 ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು? ಸರ್, ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಕೇಳಿದ್ರೆ ಸರಿಯಾದ ಉತ್ತರ 23ನೇ 4ನೇದು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಅಂದ್ರೆ 24ನೇದು, ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಡ್ಯಾಶ್ ಆಗಿದ್ದಾರೆ ಎಂದು ಕೇಳಿದರೆ ಇದು ಸರಿಯಾದ ಉತ್ತರ 24ನೇದು ಎರಡನೇದು. ಅನಂತರ 25ನೇದು, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ಇದರ ಸರಿಯಾದ ಉತ್ತರ 25ನೇದು ಎರಡನೇದು ಸರಿಯಾದ ಉತ್ತರ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಸಂದೇಶವನ್ನು ಯಾರು ಘೋಷಿಸಿದರು ಅಂತ ಕೇಳಿದರೆ 26ನೇದು ಸರಿಯಾದ ಉತ್ತರ ಒಂದನೇದು. ಡೆಟಾಲ್ನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ 27ನೇದು ಸರಿಯಾದ ಉತ್ತರ ಡೆಟಾಲ್ದು ಒಂದನೇದು ಸರಿಯಾದ ಉತ್ತರ ಆಗುತ್ತೆ. ನಂತರ 28ನೇ, ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಮೂರನೇದು. ಅನಂತರ 29ನೇದು, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಬರಿ ಅಂತ ಕೇಳಿದರೆ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಇಲ್ಲಿ ಇದನ್ನು ಆರಿಸಿ ಬರೀಬೇಕು ನಾವು. ಇದು ಸರಿಯಾದ ಉತ್ತರ ಏನಂತ ನೋಡೋಣ. 29ನೇದು 4ನೇದು ಸರಿಯಾದ ಉತ್ತರ ಆಗುತ್ತೆ. ಅನಂತರ 30ನೇದು, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ, ಕೆಳಗೆ ಕೊಟ್ಟಿರುವ ಸಂಕೇತಗಳೊಂದಿಗೆ ಸರಿ ಉತ್ತರ ಆರಿಸಿ ಬರಿ ಅಂತ ಹೇಳಿದರೆ ಇದನ್ನು ಕೂಡ ಸರಿಯಾದ ಉತ್ತರ ಏನಾಗುತ್ತೆ ನೋಡೋಣ. 30ನೇದು ಸರಿಯಾದ ಉತ್ತರ ಮೂರನೇದು. ಅನಂತರ 31ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರು? ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ
ಮಾತನಾಡುವ ಹಕ್ಕು ಇದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ. 31ನೇದು 4ನೇದು. ನಂತರ 32ನೇ ಪ್ರಶ್ನೆ, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಅಂದಿದ್ದಾರೆ. 32ನೇ ಪ್ರಶ್ನೆ 1ನೇದು. ನಂತರ 33ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿರಿ ಅಂತ ಹೇಳಿದ್ರೆ ಇದರ ಸರಿಯಾದ ಉತ್ತರ 33ನೇದು 3ನೇದು. ನಂತರ ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದರೆ 34ನೇ ಪ್ರಶ್ನೆ 2ನೇದು. ನಂತರ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 35ನೇದು 4ನೇದು ಸರಿಯಾದ ಉತ್ತರ ಆಗುತ್ತೆ. ಅನಂತರ 36ನೇ ಪ್ರಶ್ನೆ, ರಾಯಭಾರಿಗಳು ಡ್ಯಾಶ್ ಅವರಿಂದ ನೇಮಿಸಲ್ಪಡುತ್ತಾರೆ ಅಂತ ಅಂದಿದ್ದಾರೆ. ಇದು ಸರಿಯಾದ ಉತ್ತರ 36ನೇದು. ಭಾರತದ ರಾಷ್ಟ್ರಪತಿಯವರ ಕಡೆಯಿಂದ ರಾಯಭಾರಿಯನ್ನು ನೇಮಿಸಲಾಗುತ್ತದೆ. ಅನಂತರ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತ ಅಂದಿದ್ದಾರೆ. ಇದು ಸರಿಯಾದ ಉತ್ತರ 37ನೇದು 3ನೇದು. ನಂತರ ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದರೆ 37ನೇ ಪ್ರಶ್ನೆ. 38ನೇ ಪ್ರಶ್ನೆ 4ನೇದು. ನಂತರ 39ನೇ ಪ್ರಶ್ನೆ 39ನೇ ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ 39ನೇದು 1ನೇದು. ನಂತರ 40ನೇ ಪ್ರಶ್ನೆ, ರಾಜಕೀಯ ಸಮಾನತೆ ಎಂದರೆ ಏನು ಅಂತ ಕೇಳಿದರೆ 40ನೇ ಪ್ರಶ್ನೆ 1ನೇದಾಗುತ್ತೆ. ಸಂವಿಧಾನದ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದರು ಯಾರು ಅಂತ ಕೇಳಿದರೆ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ 45ನೇದು 3ನೇದು ಸರಿಯಾದ ಉತ್ತರ. ನಂತರ 42ನೇ ಪ್ರಶ್ನೆ, ಭಾರತದ ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? 42ನೇ ಸರಿಯಾದ ಉತ್ತರ 3ನೇದು. ಅಂತ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿರುತ್ತದೆ ಅಂತ ಅಂದಿದ್ದಾರೆ. ಇನ್ನು 43ರಲ್ಲಿ ಸರಿಯಾದ ಉತ್ತರ 2ನೇದು. ಅನಂತರ 44ನೇ ಪ್ರಶ್ನೆ, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ ಏಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಏನಂತ ನೋಡೋಣ. 44ನೇದು 3ನೇದು. ನಂತರ 45ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಬಳಸಿ ಸರಿಯಾದ ಉತ್ತರ ಆರಿಸಿ ತಂದಿದ್ದಾರೆ. ಸರಿಯಾದ ಉತ್ತರ 3ನೇದಾಗುತ್ತೆ 44ನೇದು.
ನಂತರ 45ನೇ ಪ್ರಶ್ನೆ, ಹಸನ್ ನಿಜಾಮಿ ಬರೆದ ಕೃತಿ ಹೆಸರು ಯಾವುದು ಅಂತ ಕೇಳಿದರೆ 45ನೇ ಸರಿಯಾದ ಉತ್ತರ ಎರಡನೇದು. ನಂತರ 46ನೇ ಪ್ರಶ್ನೆ, ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಕೇಳಿದರೆ ಅಥವಾ ಡ್ಯಾಶ್ ಗಾಳಿಯ ಲಕ್ಷಣವಾಗಿದೆ ಅಂತ ಕೇಳಿದರೆ ಋತುಕಾಲಿಕ ಹಿಮ್ಮುಖೀಯ ಗಾಳಿಯು 46ನೇ ಸರಿಯಾದ ಉತ್ತರ ಮೂರನೇದು. ನಂತರ 47ನೇ, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಂದಿದ್ದಾರೆ 47ನೇ ಸರಿಯಾದ ಉತ್ತರ ಎರಡನೇದು. ನಂತರ 48ನೇ ಉತ್ತರ, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಡ್ಯಾಶ್ ಅಂತಂದಿದ್ದಾರೆ 48ನೇ ಸರಿಯಾದ ಉತ್ತರ ಒಂದನೇದು. ನಂತರ 49ನೇದು, ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿವೆ ಎಂದರೆ 49ನೇ ಸರಿಯಾದ ಉತ್ತರ ಮೂರನೇದು. ನಂತರ ಟರ್ಕಿಯ ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 50ನೇದು ಮೂರನೇದು. ನಂತರ ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ ಎರಡು ಖಂಡಗಳು ಬೇರ್ಪಡುತ್ತವೆ ಎಂದಿದ್ದಾರೆ ಸರಿಯಾದ ಉತ್ತರ 51ನೇದು ಒಂದು. ನಂತರ 52ನೇ ಪ್ರಶ್ನೆ, ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ರೆ 52ನೇ ಸರಿಯಾದ ಉತ್ತರ ನಾಲ್ಕನೇದು. ನಂತರ 53ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾದ ಉತ್ತರನ ಹೇಳಬೇಕು. ಇದು ಸರಿಯಾದ ಉತ್ತರ ಏನಂತ ನೋಡೋಣ. 53ನೇದು, ಎರಡನೇದು. ಹೇಳಿಕೆ ಹಿಂಗಿದೆ, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲಾ ಶಕ್ತಿಯನ್ನು ಪಡೆಯುತ್ತದೆ ಅಂತ ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ, ಭೂಗ್ರಹದ ತಾಪ ಅವಯವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನು ಭೂ ವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ ಅಂತ ಈ ಹೇಳಿಕೆಗಳು ಇದ್ದು, ಇದರಲ್ಲಿ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ಬೋದು. ನಂತರ 54ನೇ ಪ್ರಶ್ನೆ, ಟೈಗೋರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 54ನೇದು ಮೂರನೇದು ಸರಿಯಾದ ಉತ್ತರ. ಹೊಂದಿಸಿ ಬರೆಯಿರಿ ಅಂತಂದಿದ್ರೆ ರಾಷ್ಟ್ರೀಯ ಉದ್ಯಾನಗಳು ಮತ್ತು ರಾಜ್ಯಗಳು ಕೊಟ್ಟಿದ್ದಾರೆ, ಇದನ್ನ ಸರಿಯಾಗಿ ಹೊಂದಿಸಿ ಬರೀಬೇಕು ನಾವು. 55ನೇ ಸರಿಯಾದ ಉತ್ತರ. ನಾಲ್ಕನೇದು. 56ನೇ ಪ್ರಶ್ನೆ, ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅಥವಾ ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣ ಏನು ಅಂತ ಕೇಳಿದರೆ ತನ್ನ ಸರಿಯಾದ ಉತ್ತರ ಮೂರನೇದು. 57ನೇ ಪ್ರಶ್ನೆ, ಸರಳಲೋಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು ಅಂತ ಕೇಳಿದರೆ ಮೂರನೇದು. 58ನೇದು, ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಕೇಳಿದರೆ 58ನೇ ಸರಿಯಾದ ಉತ್ತರ ಎರಡನೇದು. ನಂತರ 59ನೇ ಪ್ರಶ್ನೆ, ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ
ಹೇಳಿದರೆ ಸರಿಯಾದ ಉತ್ತರ 59ನೇದು 4ನೇದು. ನಂತರ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಎಂದಿದ್ದಾರೆ. ಇದು ಸರಿಯಾದ ಉತ್ತರ 60ನೇದು. ಸರಿಯಾದ ಉತ್ತರ 3ನೇದು. ನಂತರ 61ನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಸಂವಹನದ ತತ್ವ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ 61ನೇದು 4ನೇದು. ನಂತರ 62ನೇ ಪ್ರಶ್ನೆ, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಕೆಳಕಂಡ ಕಾರಣದಿಂದ ಉಂಟಾಗುತ್ತದೆ ಅಂತಂದಿದ್ದಾರೆ. ಇದು ಸರಿಯಾದ ಉತ್ತರ 62ನೇದು 1ನೇದು. ನಂತರ 63ನೇ ಪ್ರಶ್ನೆ, ಹಾಲು ಒಂದು ಏನಾಗಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 3ನೇದು. ನಂತರ ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು ಅಂತ ಕೇಳಿದರೆ 64ನೇ ಸರಿಯಾದ ಉತ್ತರ 1ನೇದು. ನಂತರ 65ನೇ ಪ್ರಶ್ನೆ, ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ 65ನೇದು 2ನೇದು. 66ನೇ ಪ್ರಶ್ನೆ, ಕೆಳಗಡೆ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ ಅಂತ ಕೇಳಿದರೆ 61 ಸರಿಯಾದ ಉತ್ತರ 2. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ ಅಂತ ಹೇಳಿದರೆ 67 ಸರಿಯಾದ ಉತ್ತರ 3ನೇದು. 68ನೇ ಪ್ರಶ್ನೆ, ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದಾರೆ ಕೇಳಿದರೆ ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರು ಅಂತ ಕೇಳಿದರೆ ಸರಿಯಾದ ಉತ್ತರ 68ನೇದು 2 ಬಾಂಬೆ. ನಂತರ 69ನೇದು, ಈ ಕೆಳಗಡೆ ಯಾವುದರಲ್ಲಿ ಪ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ 69ನೇದು 4ನೇದು. 70ನೇ ಪ್ರಶ್ನೆ, ಕೆಳಗಡೆ ಯಾವುದು ಹಾವೇಶಿ ಆಗಿದೆ ಅಂತ ಕೇಳಿದರೆ ಅಥವಾ ಹಾವೇಸಿ ಆಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 70ನೇದು 1ನೇದು. 71ನೇದು, ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ ಏಕೆಂದರೆ ಅವು ಈ ಕೆಳಗಿನಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ ಅಂತಂದಿದ್ದಾರೆ. 72ನೇದು ಸರಿಯಾದ ಉತ್ತರ 3ನೇದು. ನಂತರ 72ನೇ ಪ್ರಶ್ನೆ, ಯಾವ ಪ್ರೋಟೀನ್ ಕಾರ್ಟಿಲೇಜಿನಲ್ಲಿ ಇರುತ್ತದೆ ಅಂತ ಕೇಳಿದರೆ 72ನೇದು ಸರಿಯಾದ ಉತ್ತರ 4ನೇದು. 73ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ ಅಂತ ಎಂದಿದ್ದಾರೆ. ಇದು ಸರಿಯಾದ ಉತ್ತರ 73ನೇ ಸರಿಯಾದ ಉತ್ತರ 4ನೇದಾಗಿದೆ. ನಂತರ 74ನೇ ಪ್ರಶ್ನೆ, ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ ಅಂತ ಹೇಳಿದರೆ 74ನೇ ಸರಿಯಾದ ಉತ್ತರ 3ನೇದು. ಈ ಕೆಳಗಿನಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಎಂದು ಕರೆಯುವರು ಅಂತಂದರೆ 75ನೇ ಸರಿಯಾದ ಉತ್ತರ 3ನೇದು. ನಂತರ 76ನೇ ಪ್ರಶ್ನೆ, ಬರಾಕ್ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ ನಲ್ಲಿ ಇದೆ ಅಂತಂದಿದ್ದಾರೆ. 26ನೇ ಸರಿಯಾದ ಉತ್ತರ 3ನೇದು. 77ನೇ ಪ್ರಶ್ನೆ, ಮಾನವನಲ್ಲಿ ಅಯೋಡಿನ್ ಕೊರತೆ ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತಂದರೆ 4ರಲ್ಲಿ ಸರಿಯಾದ ಉತ್ತರ 77ನೇದು 1ನೇದು. 78ನೇ ಪ್ರಶ್ನೆ, ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂದಿದ್ದಾರೆ. ಸರಿಯಾದ ಉತ್ತರ 78ನೇದು 4ನೇದು. ಡಿ ಡೆಕ್ಕನ್ ಸಭಾದ ಆಯೋಜಕರು ಯಾರು?
79ನೇದು ಸರಿಯಾದ ಉತ್ತರ 4ನೇದು. ಇನ್ನು 80ನೇ ಪ್ರಶ್ನೆ, ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಅಂತ ಕೇಳಿದ್ರೆ 80ನೇ ಸರಿಯಾದ ಉತ್ತರ 3ನೇದು. ನಂತರ 81ನೇ ಪ್ರಶ್ನೆ, ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ ಅಂತ ಕೇಳಿದರೆ 81ನೇ ಸರಿಯಾದ ಉತ್ತರ 4ನೇದು. ನಂತರ 82ನೇ ಪ್ರಶ್ನೆ, ಕೆಳಗಿನಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟಿಯಲ್ಲಿ ಪರಿವರ್ತನೆ ಮಾಡುವುದನ್ನು ಯಾವುದು? ಸರಿಯಾದ ಉತ್ತರ 82ನೇದು 2. ಅನಂತರ 83ನೇ ಪ್ರಶ್ನೆ, ರಾತ್ರಿ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲುಕೋಸಿನ ಪ್ರಮುಖ ಮೂಲವಾಗಿದೆ ಅಂತ ಕೇಳಿದ್ರೆ 83ನೇ ಸರಿಯಾದ ಉತ್ತರ 4. ಇನ್ನು 84ನೇ ಪ್ರಶ್ನೆ, ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲಾ ಪ್ರತಿ ಡ್ಯಾಶ್ ಇನ್ಫ್ಲೇಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ 84ನೇದು 2. 85ನೇ ಪ್ರಶ್ನೆ, ಫ್ರೆಡೆರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಸರಿಯಾದ ಉತ್ತರ 85ನೇದು 1ನೇದು. 86ನೇ ಪ್ರಶ್ನೆ, ಮನುಷ್ಯರಲ್ಲಿ ಉಂಟಾಗುವ ಅಲ್ಝೈಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ 86ನೇದು 1ನೇದು. ನಂತರ ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ 87ನೇದು 3ನೇದು. ನಂತರ 88ನೇ ಪ್ರಶ್ನೆ, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಡ್ಯಾಶ್ ಆಗಿದೆ ಅಂತ ಅಂದಿದ್ದಾರೆ. ಇದು ಸರಿಯಾದ ಉತ್ತರ 88ನೇದು 1ನೇದು. ಅನಂತರ 89ನೇ ಪ್ರಶ್ನೆ, ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆಯ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಡ್ಯಾಶ್ ಅಂತ ಅಂದಿದ್ದಾರೆ. ಸರಿಯಾದ ಉತ್ತರ 89ನೇದು 1ನೇದು ನೀತಿ ಆಯೋಗ. ಇನ್ನ 89ನೇ ಪ್ರಶ್ನೆ, ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ 3ನೇದು. ಇನ್ನು 91ನೇ ಪ್ರಶ್ನೆ, ಡಿಎನ್ಎ ಸಂಶ್ಲೇಷಣೆಯನ್ನು ಹೀಗೆ ಕರೆಯುವರು ಅಂತ ಕೇಳಿದರೆ ಸರಿಯಾದ ಉತ್ತರ 3ನೇದು. ನಂತರ 92ನೇ ಪ್ರಶ್ನೆ, ಡಿಎನ್ಎದ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ 92ನೇ ಸರಿಯಾದ ಉತ್ತರ 1ನೇದು. ನಂತರ 93ನೇ ಪ್ರಶ್ನೆ, ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ 93ನೇ ಸರಿಯಾದ ಉತ್ತರ 2ನೇದು. ನಂತರ 94ನೇ ಪ್ರಶ್ನೆ, ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ ಅಂತ ಕೇಳಿದರೆ 94ನೇ ಸರಿಯಾದ ಉತ್ತರ 4. ನಂತರ 95ನೇ ಪ್ರಶ್ನೆ, ಪ್ರಾಜೆಕ್ಟ್ ಕಿರಣದ ಗುರಿ ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ
ಎರಡನೇದಾಗಿದೆ. ನಂತರ 96ನೇ ಪ್ರಶ್ನೆ, ಹಿರಿಯ ನಾಗರಿಕರಿಗಾಗಿ ಪ್ರಧಾನ ಮಂತ್ರಿಯ ವಂದನೆ ಯೋಜನೆಯನ್ನು ಡ್ಯಾಶ್ ನಿಂದ ನೀಡಲ್ಪಟ್ಟಿದೆ ಅಂತ ಕೇಳಿದರೆ 96ನೇ ಸರಿಯಾದ ಉತ್ತರ ಒಂದನೇದು. 97ನೇ ಪ್ರಶ್ನೆ, ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು ಯಾರು ಅಂತ ಕೇಳಿದರೆ 97ನೇ ಸರಿಯಾದ ಉತ್ತರ ಒಂದನೇದು, ವಿಶ್ವ ಆರ್ಥಿಕ ವೇದಿಕೆ ಅಂತ ಹೇಳ್ಬೋದು. 98ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವ ಡ್ಯಾಶ್ ಅಂತಂದಿದ್ದಾರೆ. ಸರಿಯಾದ ಉತ್ತರ 98ನೇದು ಒಂದನೇದು. ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 99ನೇದು ಮೂರನೇದು. ಕೊನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಹೂಡಿಕೆಯ ಪ್ರಚಾರ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು ತಂದಿದ್ದಾರೆ. ಸರಿಯಾದ ಉತ್ತರ ಒಂದನೇದು. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ಬೆಲ್ ಐಕನ್ ಇದೆ, ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಮತ್ತು ಹಾಗೆ ಈ ಪರೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಈ ಪರೀಕ್ಷೆ ನಡೆದ ಒಂದು ಅನಾಲಿಸಿಸ್ ನೋಡಿದ್ರೆ ಯಾವ ವಿಷಯವಾರು ಹೆಚ್ಚೆಷ್ಟು ಪ್ರಶ್ನೆಗಳು ಕೇಳಿದರೆ ಅಂತ ನೋಡಿದ್ರೆ, ವಿಜ್ಞಾನದಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದು. ವಿಜ್ಞಾನದಲ್ಲಿ ಒಟ್ಟಾರೆಯಾಗಿ ಲೆಕ್ಕ ಮಾಡಿದ್ರೆ 42 ಪ್ರಶ್ನೆಗಳು ವಿಜ್ಞಾನದಲ್ಲಿ ಬಂದಿದೆ, ಮತ್ತು ಭೂಗೋಳದಲ್ಲಿ 16 ಪ್ರಶ್ನೆಗಳು ಬಂದಿದೆ, ಮತ್ತು ಇತಿಹಾಸದಲ್ಲಿ 15, ಮತ್ತು ಸಂವಿಧಾನದಲ್ಲಿ 10, ಮತ್ತು ಅರ್ಥಶಾಸ್ತ್ರದಲ್ಲಿ 7, ಮತ್ತು ಪ್ರಚಲಿತ ಘಟನೆಗಳಲ್ಲಿ 7 ಆಗಿವೆ. ಹಾಗೆ GKಯಲ್ಲಿ ಒಂದು 2-3 ಕ್ವಶನ್ಸ್ ಬಂದಿದೆ. ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಇವು ಏನು ಬರ್ತಲ್ಲ ಅದರಲ್ಲಿ ಯಾವುದೇ ಈ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನು ಕನ್ನಡ ವರ್ಷನ್ ಕೂಡ ಅಥವಾ ಕನ್ನಡ ಪ್ರಶ್ನೆ ಪತ್ರಿಕೆ ನಾನು ಸದ್ಯದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಮಸ್ಕಾರ.